ನಮ್ ಸುದ್ದಿ 7 ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಕ್ರೀದ್ ಹಬ್ಬ ಮುಸ್ಲಿಂ ಬಾಂಧವರ ದೊಡ್ಡ ಹಬ್ಬ. ಜನರಿಗೆ ಕುರ್ಬಾನಿ ಕೊಡಕ್ಕೆ ಅನುಕೂಲವಾಗಿರಬೇಕು ಎಂದು ಮಿಲ್ಲತ್ ಮ್ಯಾನೇಜ್ಮೆಂಟ್ ಸೊಸೈಟಿ ಆಫ್ ಇಂಡಿಯಾ ಸಂಸ್ಥೆಯಿಂದ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ನಮ್ಮ ತಾತ್ಕಾಲಿಕ ಪ್ರಾಥಮಿಕ ಉದ್ದೇಶ ಕಸದ ಶೆಡ್ ಮಾದರಿಯು ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು, ಮಾಲಿನ್ಯವನ್ನು ಕಡಿಮೆ ಮಾಡಲು ಮತ್ತು ಈ ಮಾದರಿಯನ್ನು ಕಾರ್ಯಗತಗೊಳಿಸುವ ಮೂಲಕ ಸಂಪನ್ಮೂಲಗಳನ್ನು ಸಂರಕ್ಷಿಸಲು ನಾವು ಪರಿಸರ ಜವಾಬ್ದಾರಿಯುತ ಪದ್ಧತಿಗಳಿಗೆ ಮಾನದಂಡವನ್ನು ಹೊಂದಿಸುವ ಗುರಿಯನ್ನು ಹೊಂದಿದ್ದೇವೆ. ಈ ಸಂದರ್ಭದಲ್ಲಿ ಮಿಲ್ಲತ್ ಮ್ಯಾನೇಜ್ಮೆಂಟ್ ಸೊಸೈಟಿ ಆಫ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದ ಶ್ರೀ ಆಜಂ ಶಾಹಿದ್ ಅವರು ಮಾತನಾಡಿದ ಕ್ಷಣ, ಮಿಲ್ಲತ್ ಮ್ಯಾನೇಜ್ಮೆಂಟ್ ಸೊಸೈಟಿ ಆಫ್ ಇಂಡಿಯಾ ಬೆಂಗಳೂರಿನ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಏಳಿಗಾಗಿ ಸ್ಥಾಪನೆ ಮಾಡಿರುವಂಥ ಒಂದು ಸಂಸ್ಥೆ ಇದು. ಇವತ್ತುವರೆಗೂ ನಾವು ಜನರ ಮಧ್ಯ ಸಾಮಾಜಿಕ ನಿಲುವು ಯಾವ ಥರ ಇರಬೇಕು, ಬದಲಾವಣೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗೆ ಯಾವ ಥರ ನಾವು ಯೋಜನೆ ಉಳ್ಳ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಮಾಡ್ತಾಯಿದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮ ಕೂಡ ಅದೇ ಒಂದು ಕೆಲಸದ ಒಂದು ಭಾಗ ಅಂತ ಹೇಳಬಹುದು. ಬಕ್ರೀದ್ ಹಬ್ಬ ಸದ್ಯದಲ್ಲಿ ಬರುವಂಥದ್ದಿದೆ. ನಾವು ಸುಮಾರು 2-3 ತಿಂಗಳ ಹಿಂದೆ ಜನರ ಮಧ್ಯ ಈ ಒಂದು ನಮ್ಮ ಮಾಡೆಲ್ ಇದೆಯಲ್ಲ, ನೀವು ನೋಡ್ತಿರುವಂಥದ್ದು ಮಾಡೆಲ್, ಇದು ತಾತ್ಕಾಲಿಕವಾಗಿ ಕೇವಲ 1-2 ದಿನಕ್ಕೆ ಮಾತ್ರ ಇದು ಉಪಯೋಗಿಸುವಂಥದ್ದು. ನಾವು ಪ್ರಾಣಿಗಳಿಗೆ ಕುರ್ಬಾನಿ ಮಾಡುವಂಥ, ಬಲಿ ಕೊಡುವಂಥದ್ದು ಕೆಲಸ ಇದೆಯಲ್ಲ, ಇದು ಪರಿಸರ ಮಾಲಿನ್ಯವನ್ನು ತಡೆ ಹಿಡಿದು ಇದರಲ್ಲಿ ನೀರಿನ ಉಳಿತಾಯ ಮಾಡುವಂಥದ್ದು, ಕಸವನ್ನು ಕಾರ್ಪೊರೇಷನ್ ನಗರ ಪಾಲಿಕೆಯವರಿಗೆ ಒದಗಿಸಿಕೊಡುವಂಥದ್ದು, ರಕ್ತ ಇದೆಯಲ್ಲ ಇದು ಕೂಡ ಬಯೋಮೆಡಿಕಲ್ ವೇಸ್ಟ್ಗೆ ಅರ್ಪಿಸುವಂಥದ್ದು ಕೆಲಸ ಕೂಡ ಆಗಬೇಕು. ಇಲ್ಲಿ ಸುಮಾರು ಒಂದು ದಿನದಲ್ಲಿ ಸುಮಾರು ಒಂದು 17 ಜನ ಕೆಲಸ ಮಾಡುವವರು ಇದಕ್ಕೆ ಅಗತ್ಯವಾಗಿರ್ತವೆ. 300-400 ಪ್ರಾಣಿಗಳನ್ನು ಬಲಿ ಕೊಡುವಂಥದ್ದು ಆ ಕೆಲಸ ಇಲ್ಲಿ ಬಹಳ ಸೈಂಟಿಫಿಕ್ ರೀತಿಯಲ್ಲಿ ನಾವು ಮಾಡಬಹುದು. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೆ ಟೋಕನ್ ಕೊಡಲಾಗಬಹುದು. ಇಲ್ಲಿ ಓವರ್ ಹೆಡ್ ವಾಟರ್ ಟ್ಯಾಂಕಿಂದ ನೀರು ಬರ್ತದೆ, ಆಮೇಲೆ ಅದು ಕುರ್ಬಾನಿ ಮಾಡುವಂಥ ಕಾರ್ಯ ಇರಬಹುದು. ನಂತರ ಅದು ರಕ್ತ ಇತ್ಯಾದಿ ಎಲ್ಲ ಕಸವನ್ನು ಬೇರೆಪಡಿಸಿ ಅದಕ್ಕೆ ಸರಿಪಡಿಸುವಂಥದ್ದು ಕೆಲಸ ಮಾಡಬಹುದು. ಯಾಕಂತ ಹೇಳಿದರೆ ಇವತ್ತಿನ ಸಮಕಾಲೀನ ವ್ಯವಸ್ಥೆಯಲ್ಲಿ ನಾವು ಇದಕ್ಕೆ ಒಂದು ಗ್ರೀನ್ ಈಕೋ ಫ್ರೆಂಡ್ಲಿ ಟೆಂಪರರಿ ಕುರ್ಬಾನಿ ಪ್ಲ್ಯಾಂಟ್ ಅಂತ ಇದಕ್ಕೆ ನಾವು ಹೇಳಬಹುದು. ಯಾಕಂತ ಹೇಳಿದರೆ ನಾವು ಬಾಳ್ತಿರುವಂಥ ವ್ಯವಸ್ಥೆಯಲ್ಲಿ ಪರಿಸರ ಮಾಲಿನ್ಯ ಬಗ್ಗೆ ನಮಗೆ ಬಹಳ ಕಾಳಜಿ ಇರಬೇಕು. ಈಕೋ ಫ್ರೆಂಡ್ಲಿ ರೀತಿಯಲ್ಲಿ ನಮ್ಮ ಧಾರ್ಮಿಕ ಕೆಲಸಗಳು ಕೂಡ ಅದರಲ್ಲಿ ಅದೇ ಥರನೇ ಆಗಬೇಕು ಅಂತ. ಕರ್ನಾಟಕದಲ್ಲೇ ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಬೆಂಗಳೂರಿನ ಕೆಲವೊಂದು ಕಡೆ ಇವತ್ತು ಮಸೀದಿಗಳು ಕೂಡ ಗ್ರೀನ್ ಮಾಸ್ಕ್ ಆ ಥರ ಆಗ್ತಾಯಿದೆ. ಅಲ್ಲಿ ನಾವು ವಜೂ ಮಾಡುವಂಥ ನೀರು ಕೂಡ ಅದು ವ್ಯರ್ಥವಾಗದೇ ರೀತಿಯಲ್ಲಿ ಅದಕ್ಕೆ ನೀರಿನ ಕನ್ಸರ್ವೇಷನ್, ಅದು ನೀರಿನ ಪ್ರೊಟೆಕ್ಷನ್ಗೂ ಕೂಡ ನೀರಿನ ಮಳೆ ಬರುವಂಥ ನೀರಿದೆಯಲ್ಲ ಅದಕ್ಕೆ ರೈನ್ ಹಾರ್ವೆಸ್ಟಿಂಗ್ ಕೆಲಸ ಕೂಡ ನಡೀತಾ ಇದೆ. ಈ ಥರ ಒಂದು ಅರಿವು ನಮ್ಮ ಸಮುದಾಯದಲ್ಲಿ ಮೂಡಿ ಬರಲಿ ಅಂತ ನಾವು ಈ ವ್ಯವಸ್ಥೆಗಳು ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪ್ರಾಜೆಕ್ಟ್ ಇದೆಯಲ್ಲ, ಇದು ಬೆಂಗಳೂರು ನಗರ ಅಭಿವೃದ್ಧಿಯ ಉಸ್ತುವಾರಿ ನೋಡಿಕೊಳ್ಳುವಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಕೂಡ ನಾವು ಒಂದು ರೆಪ್ರೆಸೆಂಟೇಷನ್ ಕೊಟ್ಟು ಇದು ಡೀಟೇಲ್ಸನ್ನು ಅವರಿಗೆ ಒದಗಿಸಿದ್ದೀವಿ. ಅವರು ತದನಂತರ ಅದು ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಅವರಿಗೆ ಇದು ರವಾನಿಸಿದ್ದಾರೆ. ನಂತರ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಕ್ಷನ್ಗೂ ಕೂಡ ಹೋಗಿದೆ. ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಯಲ್ಲಿ ನಾವು ಮಾತನಾಡಿದಾಗ ಈ ವಿಷಯದಲ್ಲಿ ಅವರು ಬಹಳ ಸಂತೋಷ ವ್ಯಕ್ತಪಡಿಸಿದರು. ನಾವು ಮಾಡಬೇಕಾಗಿರುವಂಥ ಕೆಲಸ ಇದೆಯಲ್ಲ, ಒಂದು NGO ಮಾಡಲಿಕ್ಕೆ ಮುಂದೆ ಬಂದಿದೆ. ಈಗ ಕಾಲಾವಕಾಶ ತೀರಾ ಕಡಿಮೆ ಇದೆ. ಬಹುಶಃ ಬರೋ ವರ್ಷಗಳಲ್ಲಿ ಈ ಥರ ನಮ್ಮ ಈ ಮಾಡೆಲ್ ಕಾರ್ಪೊರೇಷನ್ ಕೂಡ ಒಪ್ಪಿಕೊಂಡು ಇದು ಬಹಿರಂಗವಾಗಿ ಎಲ್ಲರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಇದು ಜಾರಿಗೊಳಿಸ್ತದೆ ಅಂತ ನಾವು ಆಶಿಸ್ತಾ ಇದ್ದೇವೆ.